ಅವ್ರ ಮನೆ ಮುಂದೆ ನಿಲ್ಲಿಸ್ಬಾರ್ದು. ಕಾರಲ್ಲಿ ಹೋಗ್ತೀನಿ ಅಂತ ಸುಳ್ಳು ಹೇಳಿದ ಹುಡುಗ. ನಡ್ಕೊಂಬತ್ತೇನು ಕೀ ಕೆಳಗೆ ಬಿದ್ದೆ ತಕ್ಕೊಡಿಲಿ. ಆಶೀರ್ವಾದ ತಗೊಂತೆ ಬೆಳಗ್ಗೆನೇ ಇರಲಿ. ಅರ್ಧ ಗಂಟೆ ಟೈಮ್ ಪಾಸ್ ಮಾಡಬೇಕಲ್ಲ. ನಾವಿನ್ನೂ ಅರ್ಧ ಗಂಟೆ ನಿದ್ದೆ ಮಾಡಿಬಿಟ್ಟೆ ಬರ್ಬೋದಿತ್ತು ಮನೇಲಿ. ನನ್ನ ಮಗ ಮಾಡಿದ ಕೆಲಸ. ಇಲ್ಲೇ ಟೀ ಕುಡಿಯೋಣ. ಹೋಗ ಅಣ್ಣಂಗೊಂದು ಟೀ ಹೇಳು. ಸೊ ಸ್ನೇಹಿತರೆ, ಬಂಡೀಪುರ್ ಟೈಗರ್ ರಿಸರ್ವ್ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇಲ್ಲೇ ಲೆಫ್ಟಲ್ಲಿ ಆನೆಗಳಿದೆ. ಹಂಗೆ ನೋಡೋಣ ಅಂತ ಒಂದು ದೊಡ್ಡ ಗುಂಪಿದೆ ಆನೆಗಳದ್ದು. ನೋಡಿ ಸ್ನೇಹಿತರೆ, ಒಂದು ಚಿಕ್ಕದ ಆನೆ ಇದೆ, ಇನ್ನೊಂದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು, ಇನ್ನೆರಡು ಫುಲ್ ದೊಡ್ಡದು ಬರ್ತಾ ಇದೆ ಹತ್ರ. ಬಂದ್ಬಿಡುತ್ತೆ. ಹೆಂಗೆ ಬಂದ್ಬಿಟ್ರೆ ಎಷ್ಟು ಲೀಟ್ರ್ ಕೊಟ್ಕೊಂಡು ಹೋಗೋದೆ ಯಾವರು? ಮಂಡ್ಯ. ಹಾಂ. ಸೊ ಸ್ನೇಹಿತರೆ, ಮುದುಮಲೈ ಟೈಗರ್ ರಿಸರ್ವ್ ಎಂಟ್ರಿ ಆದ್ವಿ ಈಗ. ಎಸ್ ನೋಡಿ, ಟೈಗರ್ ಸೈಟ್ ಆಗಿಲ್ಲ ಅಂತ ಇದ್ದೆ. ಅಲ್ಲೇ ರೈಟ್ ಸೈಡ್ ಒಂದು ಟೈಗರ್ ನಿಂತಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂದರೆ, ಬೆಳಗ್ಗೆನೇ ಹಾಗೆ ಒಂದು ರೈಡು ಕೇರಳಗೆ ಹೋಗೋಣ ಅಂತ. ಒಂದು ಊಟಿ ಮೇಲೆ ಅಲ್ಲೇ ರೈಡ್ ಅಂದರೆ ಇದೇನು ಟ್ರಿಪ್ ಏನು ಹೋಗ್ತಾ ಇಲ್ಲ. ಅಲ್ಲಿ ಕೇರಳದಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಹಂಗೆ ಹೋಗೋಣ ಅಂತ. ಟೈಮ್ ಒಂದು 4:20 ಆಗಿದೆ. ನೋಡೋಣ, ಗುಂಡ್ಲುಪೇಟೆ ಚೆಕ್ ಪೋಸ್ಟ್ ಒಂದು 6 ಗಂಟೆಗೆ ರೀಚ್ ಆಗೋಣ ಅನ್ನೋ ಪ್ಲ್ಯಾನ್ ಇದೆ. ರೀಚ್ ಆಗ್ಬೋದು, ಏನಿಲ್ಲ. ಇವತ್ತು ಜೊತೆಗೆ ಯಾರಪ್ಪ ಬರ್ತಿದ್ದಾರೆ ಅಂದರೆ, ನಮ್ಮ ಹುಡುಗ ಒಬ್ಬ ಬರ್ತಿದ್ದಾನೆ, ಅವನ್ನ ಕರ್ಕೊಂಡು ಹೋಗ್ಬೇಕಿಲ್ಲೇ. ಸೊ ಲಾಸ್ಟ್ ರೈಡು ಕೊಡೈಕೆನಾಲ್ಗೆ ಹೋಗಿದ್ದು ಮೈಕ್ ಪ್ರಾಬ್ಲಮ್ ಆಗಿ ಪೂರ್ತಿ ವಿಡಿಯೋ ಆಡಿಯೋನೇ ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೆ ಅದು ಅಪ್ಲೋಡ್ ಮಾಡಲಿಲ್ಲ. ಫುಲ್ಲು ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಅಪ್ಲೋಡ್ ಮಾಡಲಿಲ್ಲ ಯಾವ ವಿಡಿಯೋನೂ. ಸೊ ಈ ರೈಡ್ಗೆಲ್ಲ ಮೈಕೆಲ್ಲ ಸರಿ ಮಾಡಿದ್ದೀನಿ, ಬೇರೆ ಮೈಕ್ ಹಾಕಿ ನೋಡೋಣ. ಇದು ರೆಕಾರ್ಡ್ ಆಗಿಲ್ಲ ಅಂದರೆ ಇದು ಅಷ್ಟೇ. ಇಲ್ಲ, ಆ ಥರ ಎಲ್ಲ ಆಗೋದಿಲ್ಲ, ರೆಕಾರ್ಡ್ ಆಗಿರುತ್ತೆ. ಸೊ ನಮ್ಮ ಹುಡುಗನ್ನ ಕರ್ಕೊಂಡು ಹೋಗೋಣ. 4 ಗಂಟೆಗೆ ಎದ್ದು, ಇಲ್ಲ 4 ಗಂಟೆಗಲ್ಲ, 3 ಗಂಟೆಗೆ ಎದ್ದು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾನೆ. ಟೈಮ್ 4:20 ಆಗೋಗಿದೆ. ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಅವ್ರ ಮನೆ ಮುಂದೆ ನಿಲ್ಲಿಸ್ಬಾರ್ದು. ಕಾರಲ್ಲಿ ಹೋಗ್ತೀನಿ ಅಂತ ಸುಳ್ಳು ಹೇಳಿದ ಹುಡುಗ. ಅದಕ್ಕೆ ಈ ಕಡೆ ನಿಲ್ಸೋಣ. ಬಾರಾ. ಹಲೋ, ಇಲ್ಲೇ ನಿಮ್ಮ ಮನೆ ಹತ್ರ ಬಾ, ಈ ಕಡೆ. ನಡ್ಕೊಂಬರ್ತಾನೆ. ಏನು ಸ್ಮಾರ್ಟಾಗಿರ್ತಾನೆ ಅಂದ್ರೆ ಹುಡುಗ, ಹೆವಿ ಸ್ಮಾರ್ಟಾಗಿರ್ತಾನೆ. ಸ್ಮಾರ್ಟ್ ಅನ್ನೋ ಪದಕ್ಕೆ ಅರ್ಥ ಹುಟ್ಟಿದ್ದೆ ಅವನು ಹುಟ್ಟಿದಾಗ. ಬಂದು ಬೈತಾನೆ ನೋಡಿ, ಲೇಟಾಗಿದೆ ಅಂತ. 3:15 ಹೋಗೋಣ ಅಂತೇಳಿ 4:15 ಆಗಿದೆ. ಎಷ್ಟೊತ್ತು ಬರೋದ್ಲ? ಎಷ್ಟೊತ್ತು ಬರೋದು? ನಾನು 3:15ಗೆ ರೆಡಿಯಾಗಿ ಒಂದು ನಿದ್ದೆ ಹೊಡೆದೆ. ಏನದು? ಅದ್ರೊಳಗೆ ಹಾಕ್ತೀಯಾ? ಈ ಕಡೆ ಅದ್ರೊಳಗೆ ಹಾಕು. ಕರೆಕ್ಟ್ ಟೈಮಿಗೆ ಎದ್ದು ರೆಡಿಯಾಗಿ ಗೊತ್ತಿಲ್ಲ. ನೀವೆಲ್ಲ ಏನಕ್ರ ಭೂಮಿ ಮೇಲೆ ಅಲ್ಲಿ ಏನು ಸಮಾಚಾರ? ಫುಲ್ ಮಿಂಚ್ತಿದ್ಯಾ? ಜಾಕೆಟ್ ಲೆದರ್ದು ಯಾವುದು? ಹಾಕ್ಬಿಟ್ಟು ತಿರುಗಿಸು. ಒಳಗೆ ಹಾಕಿರ
ಕರೆಕ್ಟಾಗಿ ತಳ್ದಾ ಇಡು ಅಲ್ಲಿ ಹೆಲ್ಮೆಟ್ ಇದ್ರಲ್ಲಿ ಹಾಕ್ಲಾ? ಹಾಕು, ಅಂದರೆ ಹೊಡೆದಾಕ್ಬಿಟ್ಟು ಹಾಕ್ಬೇಕಷ್ಟೇ ಹೆಲ್ಮೆಟ್. ಹೌದಾ, ನಡ್ಕೊಂಬತ್ತೇನು? ಕೀ ಕೆಳ ಬಿದ್ದ ಕೊಡಿಲಿ. ಬಗ್ಗಕ್ಕಾಗಲ್ಲ, ಎದಳಕ್ಕಾಗಲ್ಲ. ಏಯ್ ಆಶೀರ್ವಾದ ತಗೊಂತೀವಿ ಬೆಳಗ್ಗೆನೇ. ಇರಲಿ ಏನೋ ನಿಮ್ಮ ಅಪ್ಪನ ಹತ್ರ ಹೋಗಿ ಒಂದು 10,000 ದುಡ್ಡು ಇಸ್ಕೊಂಬೋಗು. ನೋಡು, ನೀನೆಲ್ಲ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಹೋಗಿದ್ರೆ ಎಷ್ಟು ದುಡ್ಡು ಖರ್ಚು ಮಾಡಬೇಕಿತ್ತು. ಊಟಿ ಕೇರಳ ಎಲ್ಲ ನೋಡಬೇಕು ಅಂದರೆ ನಾನೇನೋ ಕೆಲಸ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಫ್ರೀಯಾಗಿ ಕರ್ಕೊಂಡು ಹೋದರೆ ಆಯಿತು. ಊಟಕ್ಕಾದರೂ ಒಂದು 5,000 ಇಸ್ಕೊಂಬೋಗು. ಇನ್ನೆಲ್ಲ ವೇಸ್ಟ್ ಭೂಮಿ ಮೇಲೆ. ಎಲ್ಲಾದರೂ ಹೋಗಿ ನೀರಿಲ್ದಿರೋ ಬಾವಿಲಿ ಬಿದ್ದು ಸಾಯೋಗು, ಇಲ್ಲ ಕೊತ್ತಂಬರಿ ಸೊಪ್ಪಲ್ಲಿ ನೇಣು ಹಾಕೊಂಡು ಸತ್ತೋಗು. ಸೊ ಸ್ನೇಹಿತರೆ, ಈಗ ಹೊರಡಬೇಕು. 4:15 ಆಗಿದೆ ಟೈಮು. ಬಂಡೀಪುರ ಚೆಕ್ ಪೋಸ್ಟ್ ಒಂದು 80 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಂದ. 1.5 ಅವರ್ ಜರ್ನಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಆಲ್ಮೋಸ್ಟ್ ಒಂದು 6 ಗಂಟೆ ಹತ್ರ ರೀಚ್ ಆಗ್ಬೋದು. ಸೊ ಬನ್ನಿ, ಜರ್ನಿ ಹೇಗಿರುತ್ತೆ ನೋಡೋಣ. 4:15 ಆಗಿದೆ. ಬಂಡೀಪುರ ಒಂದು ಆಲ್ಮೋಸ್ಟ್ 6 ಗಂಟೆಗೆ ರೀಚ್ ಆಗ್ಬೋದು. ಮಳೆ ಬರೋ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ. ವೆದರ್ ಆ ರೀತಿ ಇದೆ. ಊಟಿಲಿ ನಿನ್ನೆ ಫುಲ್ಲು ಮಳೆ ಅಂತೆ, ನಮ್ಮ ಫ್ರೆಂಡ್ ಹೇಳ್ದ. ಇವತ್ತು ಹೆಂಗಿದೆ ಗೊತ್ತಿಲ್ಲ. ನಾವೇನು ಊಟಿಲಿ ಸ್ಟೇ ಆಗೋದಿಲ್ಲ. ಇವತ್ತೇ ರಿಟರ್ನ್ ಮೈಸೂರಿಗೆ. ನೋಡಿ, ರೇಟ್ ಸೈಡ್ ಏರ್ಪೋರ್ಟ್ ಕಾಣಿಸ್ತಾ ಇದೆ. ಯಾವುದು ಏರೋಪ್ಲೇನೇ ಬಂದಿಲ್ಲ. ಒಂದೊಂದು ಸಲ ಈ ಟ್ರಾಫಿಕ್ ಎಲ್ಲ ನೋಡಿದಾಗ ನಾನು ಒಂದು ಏರೋಪ್ಲೇನ್ ತಗೊಳ್ಳೋದ ಅಂತ ಅನಿಸ್ಬಿಡುತ್ತೆ. ಈ ಟ್ರಾಫಿಕ್ ಎಲ್ಲ ನೋಡಿದಾಗ ನಾನು ಒಂದು ಏರೋಪ್ಲೇನ್ ತಗೊಂಡ್ಬಿಡೋದ ಅಂತ ಅನಿಸುತ್ತೆ. ಅವಾಗ ನಿಮ್ಮಂಥವ್ರೆಲ್ಲ ಏನು ಅನ್ಕೊಂತೀರಾ? ನೋಡು, ಮನೆ ಮೇಲೆ ಹೋದ್ರೂ ಒಂದು ಮಾತಾಡ್ತಿದ್ದಂಗೆ ಹೋಯ್ತಾನೆ ಅಂತ ಅನ್ಕೊಂತೀರಾ. ಅದಕ್ಕೆ ನಾನು ತಗೊಂಡಿಲ್ಲ ಏರೋಪ್ಲೇನು, ಇನ್ನೂ ಗಾಡಿಲೇ ಓಡಾಡ್ತಿರೋದು. ಮೈಸೂರು ಏರ್ಪೋರ್ಟು ಸ್ನೇಹಿತರೆ. ಇಲ್ಲಿ ಜಾಸ್ತಿ ಫ್ಲೈಟ್ಗಳು ಬಂದಿರೋದೇ ನೋಡಿಲ್ಲ ನಾವು. ಬರುತ್ತೆ ಅವಾಗ ಒಂದೊಂದು. ಜನ ಯಾರು ಹೋಗ್ತಾರೋ ಇಲ್ಲವೋ ಗೊತ್ತಿಲ್ಲ. ಇಲ್ಲಿ ಲೋಕಲ್ ಇಂಡಿಯಾದೊಳಗೆ ಓಡಾಡೋದಕ್ಕೆ ಮಾತ್ರ ಜಾಸ್ತಿ ಫ್ಲೈಟ್ಗಳು ಬರುತ್ತೆ ಅನಿಸುತ್ತೆ. ಇಲ್ಲಿ ಔಟ್ಸೈಡ್ ಇಂಡಿಯಾಗೆಲ್ಲ ಇಲ್ಲಿಂದ ಹೋಗೋದು ಅಷ್ಟಕ್ಕಷ್ಟೇ, ಜಾಸ್ತಿ ಫ್ಲೈಟ್ಗಳಿಲ್ಲ. ಸೊ ಸ್ನೇಹಿತರೆ, ಟೋಲಲ್ಲಂತೂ ಗಾಡಿಗಳು ಹೆವಿ ನಿಂತುಬಿಟ್ಟಿದೆ. ನೋಡಿ, 4:15 ಎಷ್ಟು ಗಾಡಿಗಳು ನಿಂತಿದೆ ಟೋಲಲ್ಲಿ. ನಾವೆಲ್ಲ ಏನು ಟೋಲ್ ಕಟ್ಟೋಕ್ಕೆ ಬೇಕಿಲ್ಲ. ಫುಲ್ಲು ಗಾಡಿಗಳು ಕ್ಯೂ ಆಗ್ಬಿಟ್ಟಿದೆ. ಟೀ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲ. ಸುಮ್ಮನೆ ಹಿಂಗೊಂದು ಟೀ ಅಂಗಡಿ ಹಾಕೊಂಡ್ರೆ ಒಳ್ಳೆ ದುಡ್ಡು ಕಣ, ಟೋಲಲ್ಲಿ ಇಲ್ಲ, ಹೈವೇಲಿ. ಹಾಂ. ಸೊ ಸ್ನೇಹಿತರೆ, ದಕ್ಷಿಣ ಕಾಶಿ ನಂಜನಗೂಡು. ಕರೆಕ್ಟಾಗಿ 20 ನಿಮಿಷ ರೈಡು ಸ್ನೇಹಿತರೆ. ಮೈಸೂರಿಂದ ನಂಜನಗೂಡು ಆರಾಮಾಗಿ ಬಂದ್ಬಿಡ್ಬೋದು. 20 ಕಿಲೋಮೀಟ್ರ್ ಇದೆ ಬಂಡೀಪುರ ಚೆಕ್ ಪೋಸ್ಟು. ಟೈಮು ಕರೆಕ್ಟಾಗಿ 5:15 ಆಗಿದೆ. ಇನ್ನು ನಾವು ಅಲ್ಲಿ ರೀಚ್ ಆದಮೇಲೆ ಇನ್ನೂ ತೆಗ್ದಿರೋದಿಲ್ಲ ಅನಿಸುತ್ತೆ. ನೋಡೋಣ. ಕರೆಕ್ಟಾಗಿ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಾವೇ ಹೋಗೋಣ ಅಂತ. ಅರ್ಲಿ ಮಾರ್ನಿಂಗ್ ಅಂದರೆ ಅನಿಮಲ್ಸ್ ಎಲ್ಲ ಸೈಟ್ ಆಗುತ್ತೆ. ಏನಿವೆ ಅಲ್ಲಿ ಜಿಂಕೆಗಳು, ಆನೆಗಳಂತೂ ಕಾಮನ್ನಾಗಿ ಕಾಣಿಸುತ್ತೆ. ಆನೆಗಳಂದರೆ ಎನಿ ಟೈಮ್ ಇರೋದಿಲ್ಲ, ಒಂದೊಂದು ಟೈಮ್ ಇರುತ್ತೆ, ಒಂದೊಂದು ಟೈಮ್ ಇರೋದಿಲ್ಲ. ಜಿಂಕೆಗಳಂದರೆ ಎನಿ ಟೈಮ್ ರೋಡ್ ಸೈಡಲ್ಲಿ ಮೇಯ್ತಾ ಇರುತ್ತೆ. ಸೊ ನೋಡೋಣ ಇವತ್ತು ಯಾವ್ಯಾವ ಪ್ರಾಣಿಗಳು ಸೈಟ್ ಆಗುತ್ತೆ ಅಂತ. ಸೊ ಸ್ನೇಹಿತರೆ, ನೋಡ್ಬೋದು ಇನ್ನೇನು ಹಿಮಾದ್ ಗೋಪಾಲ ಸ್ವಾಮಿ ಬೆಟ್ಟ ರೋಡ್ ಹತ್ರ ಬಂದ್ವಿ. ಹೆವಿ ಮಳೆ ಹುಯ್ದಿದೆ ರಾತ್ರಿ. ಫುಲ್ಲು ರೋಡೆಲ್ಲ ಒದ್ದೆ ಆಗ್ಬಿಟ್ಟಿದೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಹುಯ್ದಿದೆ ಅನಿಸುತ್ತೆ ಮಳೆ. ಫುಲ್ಲು ಹೆವಿ ಜೋರಾಗಿ ಹುಯ್ದಿದೆ. ರೋಡಲ್ಲೆಲ್ಲ ನೀರು ನಿಂತ್ಬಿಟ್ಟಿದೆ. ಹನಿ ಬೇರೆ ಬೀಳ್ತಾ ಇದೆ. ಈಗಲೇ ಸ್ಟಾರ್ಟ್ ಆಯಿತು ಮಳೆ. ನೋಡಿ, ಹಿಮಾದ್ ಗೋಪಾಲ ಸ್ವಾಮಿ ಬೆಟ್ಟ ರೈಟ್ ಸೈಡು ಅದು ಸಖತ್ತಾಗಿದೆ. ಅಂದರೆ ಬಸ್ಸಲ್ಲಿ ಹೋಗ್ಬೇಕಷ್ಟೇ, ಕೆಳಗಡೆ ಗಾಡಿ ಹಾಕಿ. 2 ಬಸ್ ಇದೆ. ವೀಕೆಂಡ್ ಅಂದರೆ ಒಂದು 5 ಬಸ್ ಬಿಡ್ತಾರೆ. ಚೆನ್ನಾಗಿದೆ ಅದು ದೇವಸ್ಥಾನ. ಹೋಗೋ ರೂಟು ಸಖತ್ತಾಗಿದೆ. ಸೊ ಸ್ನೇಹಿತರೆ, ಬಂಡೀಪುರ ಬಂತು. ಲಾರಿಗಳನ್ನೆಲ್ಲ ನಿಲ್ಲಿಸಿದ್ದಾರೆ. ನಿಂತ್ಕೊಳ್ಳಿ, ಜಾಸ್ತಿ ಮುಂದೆ ಹೋಗ್ಬೇಡಿ ಅಂತ. ಚೆಕ್ ಪೋಸ್ಟ್ ಇನ್ನೂ ಓಪನ್ ಆಗಿಲ್ಲ. 5:15
ಎಲ್ಲ ಗಾಡಿಗಳನ್ನೆಲ್ಲ ಹಿಡಿದು ನಿಲ್ಲಿಸಿದ್ದಾರೆ. ಟೀ ಆದರೂ ಕುಡಿಬೇಕಿತ್ತು. ಹಿಂದೆ ಈ ಮುಂದೆ ಇಲ್ಲ ಕಣ, ಹಿಂದೆನೇ ಕುಡಿಯೋದ. ಫುಲ್ಲು ಮಳೆ ಹೋಯ್ತಿದೆ ಸ್ನೇಹಿತರೆ. ಊಟಿಲಿ ಇನ್ನೆಷ್ಟು ಮಳೆ ಇದೆಯೋ ಏನೋ ಗೊತ್ತಿಲ್ಲ. ಅರ್ಧ ಗಂಟೆ ಟೈಮ್ ಪಾಸ್ ಮಾಡಬೇಕಲ್ಲ. ನಾವಿನ್ನೂ ಅರ್ಧ ಗಂಟೆ ನಿದ್ದೆ ಮಾಡಿಬಿಟ್ಟೆ ಬರ್ಬೋದಿತ್ತು ಮನೇಲಿ. ನನ್ನ ಮಗ ಮಾಡಿದ ಕೆಲಸ. ಇಲ್ಲೇ ಟೀ ಕುಡಿಯೋಣ. ಹೋಗ ಅಣ್ಣಂಗೊಂದು ಟೀ ಹೇಳು. ಅಯ್ಯಪ್ಪ, ಟೀ, ಅಣ್ಣಂಗೊಂದು ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟು. ಏನೋ ಸೊ ಸ್ನೇಹಿತರೆ, ಟೀ ಬ್ರೇಕ್ ಆಯಿತು. ಟೈಮ್ 5:15. ಇನ್ನೊಂದು 1/4 ಗಂಟೆ ಓಪನ್ ಮಾಡ್ತಾರೆ ಅನ್ಸುತ್ತೆ ಚೆಕ್ ಪೋಸ್ಟು. ನೋಡಿ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ನೋಡೋಣ, ನಾವು ಫಸ್ಟೇ ಹೋಗಿ ನಿಲ್ಸೋಣ. ನೋಡಿ ಎಷ್ಟು ಗಾಡಿಗಳು ನಿಂತುಬಿಟ್ಟಿದೆ. ಏನೋ 1 ಕಿಲೋಮೀಟ್ರನ್ನೇ ನಿಂತೈತೆ ಅನ್ಸುತ್ತಿದ್ದು. ಇವರೆಲ್ಲ ಸ್ನೇಹಿತರೆ, ಇವರೆಲ್ಲ ಹೋಗ್ಲಿ, ಆಮೇಲೆ ಹೋಗ್ತೀವಿ ನಾವು. ಇಳಿಯ ಸುಮ್ಮನೆ ಇವ್ರ ಜೊತೆ ಯಾವನು ಹೋಯ್ತಾನೆ ಟ್ರಾಫಿಕಲ್ಲಿ. ಒಂದು 10 ನಿಮಿಷ ಆಗಲಿ. ಸೊ ಸ್ನೇಹಿತರೆ, ಬಂಡೀಪುರ್ ಟೈಗರ್ ರಿಸರ್ವ್ ಎಂಟ್ರಿ ಆಗ್ತಾ ಇದ್ದೀವಿ. 1 ಅವರ್ ವೆಯ್ಟ್ ಮಾಡಿದ್ವಿ ಟ್ರಾಫಿಕ್ ಕ್ಲಿಯರ್ ಆಗಲಿ ಅಂತ. ಆಲ್ಮೋಸ್ಟ್ ಕ್ಲಿಯರ್ ಆಯಿತು ಟ್ರಾಫಿಕ್ಕು. ಸೊ ಈಗ ಎಂಟ್ರಿ ಆಗಿದ್ದೀವಿ. ಹನಿ ಬೀಳ್ತಾ ಇದೆ. ನೋಡಬೇಕು ಎಷ್ಟು ಮಳೆ ಬರುತ್ತೆ, ಯಾವ ಪ್ರಾಣಿ ಸೈಟ್ ಆಗುತ್ತೆ ಅಂತ. ಟೈಮ್ ಕರೆಕ್ಟಾಗಿ 6:15 ಆಗಿದೆ. 6:35. 1 ಅವರ್ ವೆಯ್ಟ್ ಮಾಡಿದ್ದೀವಿ ಸ್ನೇಹಿತರೆ ಟ್ರಾಫಿಕ್ ಕ್ಲಿಯರ್ ಆಗಲಿ ಅಂತ. ಬೇಜಾನ್ ಗಾಡಿಗಳು. ಇಲ್ಲಿ ಬೇರೆ ಇವರು ಟಿಕೆಟ್ ಕೊಡ್ತಾರೆ, ಅದಕ್ಕೆ ಫುಲ್ಲು ಲೇಟು ಅವ್ರದ್ದೇ ಅರ್ಧ. ನೋಡಿ ಲೆಫ್ಟ್ ಸೈಡ್ ಪೂರ್ತಿ ಜಿಂಕೆಗಳು ಕಾಣಿಸ್ತಾ ಇದೆ. ಹೆವಿ ಜಿಂಕೆಗಳು. ಸೊ ಸ್ನೇಹಿತರೆ, ಇಲ್ಲೇ ಲೆಫ್ಟಲ್ಲಿ ಆನೆಗಳಿದೆ. ಹಂಗೆ ನೋಡೋಣ ಅಂತ ಒಂದು ದೊಡ್ಡ ಗುಂಪಿದೆ ಆನೆಗಳದ್ದು. ನೋಡಿ, ಒಂದು ಫ್ಯಾಮಿಲಿ, ಗಂಡ ಹೆಂಡತಿ 2 ಮಕ್ಕಳು ಅನ್ನೋ ಥರ 4 ಆನೆ ಇದೆ ಇಲ್ಲಿ. ಆರಾಮಾಗಿ ಮೇಯ್ತಾ ಇದೆ. ನೋಡಿ ಸ್ನೇಹಿತರೆ, ಒಂದು ಚಿಕ್ಕದ ಆನೆ ಇದೆ. ಇನ್ನೊಂದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು. ಇನ್ನೆರಡು ಫುಲ್ ದೊಡ್ಡದು ಬರ್ತಾ ಇದೆ ಹತ್ರ. ಓಡ್ ಬಂದ್ಬಿಡುತ್ತೆ. ಹೆಂಗೆ ಓಡ್ ಬಂದ್ಬಿಟ್ರೆ ಎಷ್ಟು ಲೀಟ್ರ್ ಕೊಟ್ಕೊಂಡು ಹೋಗೋದೆ ಸ್ನೇಹಿತರೆ, ಈಗ ಹೊರಡೋಣ ಅಂತ. ಮೋಸ್ಟ್ಲಿ ಇದು ಫ್ಯಾಮಿಲಿನೇ ಅನಿಸುತ್ತೆ. ಗಂಡ ಹೆಂಡತಿ ಮಕ್ಕಳು, 2 ದೊಡ್ಡದು 2 ಚಿಕ್ಕದಿದೆ. ಅದ್ರ ಪಾಡ್ಗೆ ಅದು ಮೇಯ್ತಾ ಇದೆ. ನೋಡಿ, ಹಿಂಗೆ ಏನೂ ಮಾಡಿಲ್ಲ ಅಂದರೆ ಅದ್ರ ಪಾಡ್ಗೆ ಅದು ಇರುತ್ತೆ. ನಮ್ಮ ಜನಗಳು ಸುಮ್ಮನಿರಲ್ಲ, ಕೆಣಕ್ತಾರೆ. ಅದಕ್ಕೆ ಓಡ್ ಬಂದ್ಬಿಡ್ತವೆ. ನೋಡಿ ಅದ್ರ ಪಾಡ್ಗೆ ಅದು ಮೇಯ್ತಾ ಇದೆ. ಇನ್ನೊಂದೆಲ್ಲೋ ಹೋಯ್ತು, ಆ ಕಡೆನೇ ಇದೆ. 4 ಆನೆ ಇದೆ ಸ್ನೇಹಿತರೆ. ನೋಡೋದ ನೆಕ್ಸ್ಟು ಮುಂದೆ ಏನೇನು ಸಿಗುತ್ತೆ ಅಂತ. ಸ್ನೇಹಿತರೆ, ಇಲ್ಲಿ ಬಂಡೀಪುರ್ ಸಫಾರಿ ಲಾಡ್ಜಸ್ಸು. ಇಲ್ಲಿ ಬಂದು ನೈಟು ಸ್ಟೇ ಆಗ್ಬಿಟ್ಟು ಬೆಳಗ್ಗೆದ್ದು ಸಫಾರಿ ನೋಡ್ಕೊಂಡು ಹೋಗ್ಬೋದು. ಮುಂಚೆನೇ ಬುಕ್ ಮಾಡಬೇಕು ಅನಿಸುತ್ತೆ. ಇದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಬೆಳಗ್ಗೆನೇ ಸಫಾರಿ ಕರ್ಕೊಂಡು ಹೋಗ್ತಾರೆ.
ಸ್ನೇಹಿತರೆ, ಸಂಡೇ ಆಗಿರೋದ್ರಿಂದ ಹೆವಿ ಗಾಡಿಗಳು ಹೋಗ್ತಾ ಇದೆ, ಎಲ್ಲ ಫುಲ್ಲು ಟೂರಿಸ್ಟ್ಗಳು ಹೋಗ್ತಾ ಇದ್ದಾರೆ ಊಟಿಗೆ. ಮಳೆ ಫುಲ್ಲು ಬರೋ ಥರ ಇದೆ. ಇದೆಲ್ಲ ಒಂದು 2 ತಿಂಗಳು ಮುಂಚೆ ಫುಲ್ಲು ಒಣಗೋಗಿತ್ತು, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಈಗ ಎಲ್ಲಿ ನೋಡಿದ್ರು ಬರೀ ಗ್ರೀನಾಗಿ ಕಾಣಿಸ್ತಾ ಇದೆ. ಈ ಥರ ಇದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಸ್ನೇಹಿತರೆ, ಕರ್ನಾಟಕ ಎಂಡ್ ಆಯಿತು, ಇನ್ನೇನು ಸ್ವಲ್ಪ ದೂರ ಅಷ್ಟೇ. ನೆಕ್ಸ್ಟು ತಮಿಳ್ನಾಡು. ಬೈದು ಬಿಡ್ತಾರ ಹೆಂಗೆ? ಕರ್ನಾಟಕ ಬಿಟ್ಟು ಈಗ ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ ಇನ್ನೇನು. ಇಲ್ಲೂ ದುಡ್ಡು ಕಟ್ಟಬೇಕಾ? ಒಳ್ಳೆ ದುಡ್ಡು ಅವ್ರಿಗೆ. ವಂದನೆಗಳು ಕರ್ನಾಟಕ. ಸೊ ವಿಸಿಟ್ ಅಗೇನ್ ಕರ್ನಾಟಕ ಸ್ಟೇಟ್. ಕರ್ನಾಟಕ ಎಂಡ್ ಆಯಿತು ಸ್ನೇಹಿತರೆ. ಲಾರಿ ಏನೋ ರಿಪೇರಿ ಅನ್ಸುತ್ತೆ ಈಗ ನೆಕ್ಸ್ಟು ತಮಿಳ್ನಾಡು ಎಂಟ್ರಿ ಆಗ್ತೀವಿ. ಎಲ್ಲ ಬೈಕರ್ಸ್ ನಿಂತುಬಿಟ್ಟಿದ್ದಾರೆ. ಯಾವರು? ಮಂಡ್ಯ. ಹಾಂ ಹಾಂ. ನೀವು ಸಪ್ರೇಟ್, ಅವ್ರು ಸಪ್ರೇಟಾ? ಹಾಂ ಹಾಂ ಹಾಂ. ಊಟಿನಾ? ಎಷ್ಟು ದಿವಸ? 2 ಡೇಸ್. ಹೋಗಿ, ವೆದರ್ ಚೆನ್ನಾಗಿದೆ ಈಗ. ನಾವು ಕೇರಳ ಹೋಗ್ತೀವಿ. ಊಟಿಗೆ ಹೋಗ್ಬಿಟ್ಟು ಆಮೇಲೆ ಕೇರಳಗೆ ಹೋಗ್ತೀವಿ. ಆ ಲಾರಿಗೆ ಇರ್ತದೆ ನೋಡಿ ಈಗ ಅಲ್ಲೇ. ಸೊ ಸ್ನೇಹಿತರೆ, ನೀಲಗಿರಿ ಡಿಸ್ಟಿಕ್ ಬೋರ್ಡ್ ಸ್ಟಾರ್ಟ್ ಆಯಿತು. ಊಟಿ ಡಿಸ್ಟಿಕ್ಕು ನೋಡಿ. ಟೈಗರ್ ಸೈಟ್ ಆಗಿಲ್ಲ ಅಂತ ಇದ್ದೆ. ಅಲ್ಲೇ ರೈಟ್ ಸೈಡ್ ಒಂದು ಟೈಗರ್ ನಿಂತಿದೆ ನೋಡೋ, ಅಲ್ಲಿ ಟೈಗರು. ಹುಲಿ ಇಲ್ಲಿ ಹುಲಿ. ಇವ್ರು ಈ ಪಾರ್ಟ್ಸ್ ಕೇಳ್ತಾರೆ ಅನಿಸುತ್ತೆ. ಇಲ್ಲ ಮುಂದೆ ಎಲ್ಲರೂ ಚೆಕ್ ಮಾಡ್ಬೋದು ಅನ್ಸುತ್ತೆ, ಇಲ್ಲಿ ಚೆಕ್ ಮಾಡಲ್ಲ. ಸೊ ಸ್ನೇಹಿತರೆ, ಮುದುಮಲೈ ಟೈಗರ್ ರಿಸರ್ವ್ ಎಂಟ್ರಿ ಆದ್ವಿ ಈಗ. ಎಸ್. ಸೊ ಸ್ನೇಹಿತರೆ, ಟ್ರಾಫಿಕ್ ಎಲ್ಲ ಹಿಂದೆ ಸಿಗಾಕೊಂಡಿದೆ. ರೋಡೆಲ್ಲ ಫುಲ್ ಖಾಲಿ ಇದೆ. ಸಖತ್ತಾಗಿದೆ ರೋಡ್ ಮಾತ್ರ. ಸುತ್ತ ಎಲ್ಲ ಫುಲ್ ಗ್ರೀನ್ ಆಗ್ಬಿಟ್ಟಿದೆ. ಸೂಪರ್ ಆಗಿದೆ ನೋಡೋದಕ್ಕೆ. ಅಲ್ಲಿ ಮುಂದೆ ಯಾವುದೋ ಪ್ರಾಣಿ ಇರಬೇಕು ಅನ್ಸುತ್ತೆ, ಅದಕ್ಕೆ ಎಲ್ಲ ನಿಲ್ಸೋರಲ್ಲಿ. ಸೊ ಸ್ನೇಹಿತರೆ, ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ ಬಂತು. ಎಲಿಫೆಂಟ್ ವಿಸ್ಪರರ್ಸ್ ಅಂತ ಒಂದು ಏನದು ಡಾಕ್ಯುಮೆಂಟ್ರಿ ಇದೆಯಲ್ಲ, ಅದು ಆನೆ ಇರೋದಿಲ್ಲೇ, ಅದು ಕೊಂಬನ್ ಅಂತ. ಅಲ್ಲಿ ಏನೇನೋ ಮಾಡಿಸ್ತಾರೆ. ಅಲ್ಲಿ ಆನೆಗೆಲ್ಲ ಸ್ನಾನ ಮಾಡಿಸ್ತಾ ಇರ್ತಾರೆ ಬೆಳಗ್ಗೆನೆ. ಇದೆ ಅದು ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪು. ಸ್ಟ್ರೈಟ್ ಹೋದರೆ ಗೂಡ್ಲೂರು ಮೇಲೆ ಹೋಗುತ್ತೆ. ಊಟಿಗೆ ಹೋಗ್ಬೋದು, 40 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಮುದುಮಲೆ ಮಸ್ನಗುಡಿ ಮೇಲೆ ಹೋಗುತ್ತೆ. ಇದೊಂದು 30-40 ಕಿಲೋಮೀಟ್ರ್ ಹತ್ರ. ಏರ್ಪಿನ್ ಬೆಂಡ್ಸು ಜಾಸ್ತಿ ಇದೆ. ಆಮೇಲೆ ಈ ದೊಡ್ಡ ಗಾಡಿಗಳೆಲ್ಲ ಹೋಗೋಕ್ಕಾಗೋದಿಲ್ಲ. ಈ ಬೈಕ್ಗಳು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಬೈಕು ಕಾರು ನೋಡಿ, ಆ ಕಡೆ ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ರೈಟ್ ಸೈಡು. 3 ಆನೆಗೆ ಸ್ನಾನ ಮಾಡಿಸ್ತಿದ್ದಾರೆ ನೋಡು. ಅಲ್ಲೊಂದು ಡೈಲಿ ಸ್ನಾನ ಮಾಡಿಸ್ತಾರೆ ಸ್ನೇಹಿತರೆ. ಮನುಷ್ಯರೇ ಡೈಲಿ ಸ್ನಾನ ಮಾಡಲ್ಲ. ಈ ಆನೆಗಳಿಗೆ ಮಾತ್ರ ಡೈಲಿ ಸ್ನಾನ ಮಾಡಿಸ್ತಾರೆ. ಇವನ್ನೆಲ್ಲ ಕಟ್ಟಾಕೋದಿಲ್ಲ ಸ್ನೇಹಿತರೆ. ಇವರು ರಾತ್ರಿ ಬಿಟ್ಬಿಡ್ತಾರೆ. ಅದು ಕಾಡು ಗಿಡ ಎಲ್ಲ ಸುತ್ತಾಡ್ಕೊಂಬರ್ತದೆ. ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟು ಊಟ ಗೀಟ ಎಲ್ಲ ಕೊಡ್ತಾರೆ ಇವ್ರ ಹತ್ರನೇ. ಈ ಬ್ರಿಡ್ಜ್ ಹತ್ರ ಮಾತ್ರ ಒಂದೊಂದು ಸಲ ಹೆವಿ ನೀರು ಹೋಗ್ತಾ ಇರುತ್ತೆ, ಒಂದೊಂದು ಸಲ ಫುಲ್ಲು ಕಮ್ಮಿ. ಈಗ ಮೀಡಿಯಮಾಗಿ ಹೋಗ್ತಾ ಇದೆ.
ನೋಡಿ ಸ್ನೇಹಿತರೆ, ಅಲ್ಲಿ ಮುಂದೆ ಲೆಫ್ಟ್ ಸೈಡು ಜಿಂಕೆಗಳು, ರೈಟ್ ಸೈಡು ಜಿಂಕೆಗಳಿದೆ. ಈಗ ಹೋಗಿ ನಾನು ಗಾಡಿ ನಿಲ್ಲಿಸ್ತೀನಿ ನೋಡಿ, ಎಲ್ಲ ಹೊಂಟೋಗುತ್ತೆ. ಅಲ್ಲೇ ನಿಂತಿದ್ರೆ ಒಂದು ವೀಡಿಯೋ ಮಾಡೋದಷ್ಟೇ. ಐಫೋನ್ ಕೈಲಿ ಇಟ್ಕೊಳ್ಳೋ, ಕೊಡಲ್ಲಿ ನನ್ನ ಕೈಲಿ ನಾ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟು ಜಿಂಕೆಗಳು. ಕೊಡ ಫೋನ್ ಕೊಡ. ಅಲ್ಲಿ ಜಗಳಾಡ್ತೈತೆ, ಅದು ಮಾಡೋದು. ಎಲ್ಲ ಹೊಂಟೋಯ್ತಲ್ಲ. ನೋಡಿ ಸ್ನೇಹಿತರೆ, ಮುದುಮಲೆ ಎಂಟ್ರಿ ಆಗ್ತಾ ಇದೀವಿ. ಈಗ ಮುದುಮಲೆ ಊರು. ಇಲ್ಲೆಲ್ಲ ಪ್ರೈವೇಟ್ ಸಫಾರಿ ನೋಡಿ, ಇವರೆಲ್ಲ ಅವರೇ ಜೀಪ್ಗಳು ಇಟ್ಟಿದ್ದಾರೆ, ಪ್ರೈವೇಟ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ಫುಲ್ಲು ಡೀಪ್ ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂತಾರೆ. ಅದೇನೋ ನಾವು ಒಂದು ಸತಿನೂ ಹೋಗಿಲ್ಲ. ಹೆವಿ ದುಡ್ಡು ರೋಲ್ ಮಾಡ್ತಾರೆ ಅನಿಸುತ್ತೆ, ಸುಮಾರು ಜನ ಹೇಳ್ತಾ ಇದ್ದಾರೆ ಹಂಗೆ. ಡೀಪ್ ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಇವ್ರಿಗೆಲ್ಲ ಹೆಂಗೆ ಬಿಡ್ತಾರೆ ಅಂತ, ಇವರೆಲ್ಲ ಪ್ರೈವೇಟು ಕಾಡೊಳಗೆ, ಇವ್ರನ್ನ ಮಾತ್ರ ಹೆಂಗೆ ಬಿಡ್ತಾರೆ ಅಂತ ಗೊತ್ತಿಲ್ಲ. ಏನೋ ನಮ್ಗೆ ಯಾಕೆ, ಅವ್ರ ಜೀವನ ಅವ್ರೇನೋ ಮಾಡ್ಕೊಳ್ಳಿ. ನೋಡಿ ಊಟಿ ಸ್ನೇಹಿತರೆ, ಇನ್ನೂ 30 ಕಿಲೋಮೀಟ್ರ್ ಇದೆ. ಏನು ಇನ್ನೊಂದು ಹಬ್ಬ ಅಂದರೆ ಇನ್ನೊಂದು 1 ಅವರ್ ಒಳಗೆ ಹೋಗ್ಬೋದು ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಎಲ್ಲ ಊಟಿಗೆ ಹೋಗ್ತಾರೆ ಸ್ನೇಹಿತರೆ ಮಕ್ಕಳು ಸ್ಕೂಲ್ಗೆ. ಈ ಕಡೆ ಇನ್ಯಾವುದು ಇಲ್ಲ ಅನಿಸುತ್ತೆ ನೋಡಿ. 30 ಕಿಲೋಮೀಟ್ರ್ ದಾಟಿ ಎಲ್ಲ ಹೋಗ್ಬೇಕು ಸ್ಕೂಲ್ಗೆ ಅವರು. ನಾವು ಮನೆ ಪಕ್ಕ ಇದ್ರೂ ಹೋಗೋಕೆ ಹಿಂದೆ ಮುಂದೆ ನೋಡ್ತೀವಿ. ನೋಡ್ಬೋದು ಸ್ನೇಹಿತರೆ, ಎದುರುಗಡೆ ಬೆಟ್ಟ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಫುಲ್ಲು ಫಾಗ್ ಕವರ್ ಆಗ್ಬಿಟ್ಟಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಈಗ ಅದ್ರ ಮೇಲಕ್ಕೆ ಹೋಗ್ಬೇಕು ನೋಡಿ. ಈ ಕಡೆ ರೈಟ್ ಸೈಡು ಪೂರ್ತಿ ಫಾಗ್ ಕವರ್ ಆಗ್ಬಿಟ್ಟಿದೆ. ಸೊ ಸ್ನೇಹಿತರೆ, ಘಾಟ್ ರೋಡ್ ಸ್ಟಾರ್ಟ್ ಆಯಿತು. ಫುಲ್ಲು ಇನ್ನು ಏರ್ಪಿನ್ ಬೆಂಡ್ಸೆ. ಎಷ್ಟೋ 27 ಎಷ್ಟೋ ಇದೆ, ಅಲ್ಲಿ ಮುಂದೆ ನೋಡ್ಬಿಟ್ಟು ಹೇಳ್ತೀನಿ ಬನ್ನಿ. ಹೆಂಗೆ ಅಂದರೆ, ಆ ಕಡೆ ಒನ್ ವೇ ಇದು, ಆ ಕಡೆಯಿಂದ ಗಾಡಿಗಳನ್ನೇ ಬಿಡೋದಿಲ್ಲ. ಗಾಡಿ ಬಿಟ್ಟರು TN43 ಗಾಡಿಗಳನ್ನ ಮಾತ್ರ ಬಿಡ್ತಾರೆ. ಯಾಕಂದರೆ ಚಿಕ್ಕದಿದೆ ಘಾಟ್ ರೋಡ್ ಇದು, ಎಲ್ಲ ಹತ್ರನೇ ಇರುತ್ತೆ ಏರ್ಪಿನ್ ಬೆಂಡ್ಸು. ಸುಮಾರು ಆಕ್ಸಿಡೆಂಟ್ಗಳು ಆಗೋಗಿದೆ, ಅದಕ್ಕೆ ಮತ್ತೆ ಆಕ್ಸಿಡೆಂಟ್ ಆಗಿಬಿಡುತ್ತೇನೋ ಅಂತ ಬಿಡೋದಿಲ್ಲ. ಈ ಕಡೆಯಿಂದನೂ ಅಷ್ಟೇ, ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಅಲೋ ಇಲ್ಲ. ಓನ್ಲಿ 4 ವೀಲು ಮತ್ತು 2 ವೀಲರ್ಸ್ ಅಷ್ಟೇ. ಇಷ್ಟು 27 ಎಷ್ಟೋ ಇದೆ ಸ್ನೇಹಿತರೆ ಏರ್ಪಿನ್ ಬೆಂಡ್ಸು. ಇನ್ನೂ ಒಂದು ಸಿಕ್ಕಿಲ್ಲ, ಸಿಕ್ಕಿದ ಮೇಲೆ ಹೇಳ್ತೀನಿ ಬನ್ನಿ. ಇಲ್ಲಿ ಮುಂದೆ ಸಿಕ್ತು ಅನಿಸುತ್ತೆ. ರೈಟ್ ಸೈಡ್ ನೋಡಿ, ಫುಲ್ಲು ಫಾಗಲ್ಲಿ ಕವರ್ ಆಗ್ಬಿಟ್ಟಿದೆ. ಇದರೊಳಗೆ ಯಾವ್ಯಾವ ಪ್ರಾಣಿ ಇದೆಯೋ ಏನೋ ಗೊತ್ತಿಲ್ಲ. ಫುಲ್ಲು ಚಳಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಊಟಿ ಬೆಟ್ಟದ ಮೇಲೆ ಎಷ್ಟು ಚಳಿ ಇದೆಯೋ ಗೊತ್ತಿಲ್ಲ. ಹೆವಿ ಚಳಿ ಇರುತ್ತೆ ಅಲ್ಲ ಅಂತೂ ಬಿಡಿ. ನೋಡಿ ಘಾಟ್ ರೋಡ್ ಸ್ಟಾರ್ಟ್ ಆಯಿತು. ಏನಿದ್ರು ಫಸ್ಟ್ ಗೇರು ಸೆಕೆಂಡ್ ಗೇರಲ್ಲಿ ನೋಡ್ಕೋಬೇಕಷ್ಟೇ. ಈ ಕಡೆ ಎಲ್ಲ ಅದಕ್ಕೆ ಮೇಲೆಲ್ಲ ಆಗೋದಿಲ್ಲ. 36 ಏರ್ಪಿನ್ ಬೆಂಡ್ಸ್ ಸ್ನೇಹಿತರೆ. ಅಂದರೆ 36 ಅಂದರೆ ಜಾಸ್ತಿ ದೂರ ಏನಾಗೋದಿಲ್ಲ ನೋಡಿ. ಇಲ್ಲೇ 2 ಸಿಕ್ಬಿಡುತ್ತೆ. ಈ ಥರ ಹತ್ರನೇ ಇರುತ್ತೆ ಏರ್ಪಿನ್ ಬೆಂಡ್ಸು. ಅದಕ್ಕೆ ಇದು ಡೇಂಜರಸ್ ಏರ್ಪಿನ್ ಬೆಂಡ್ಸ್ ಅಂತ ಕರೀತಾರೆ ಇದನ್ನು. ಎಮ್ಮೆಗಳ ಬಾಲ ನೋಡು, ಎಲ್ಲ ಕಪ್ಪಗೈತೆ, ಬಾಲ ಮಾತ್ರ ತುದಿಲಿ ಬೆಳ್ಳಗೈತೆ. ನೋಡಿ 34ನೇ ಏರ್ಪಿನ್ ಬೆಂಡು. ಆ ಕಡೆಯಿಂದ ಡೌನ್ ಇಳಿಸೋ ಗಾಡಿಗಳಿಗೆ ದೊಡ್ಡ ದೊಡ್ಡ ಹಂಪ್ಸ್ ಹಾಕಿಟ್ಟಿದ್ದಾರೆ. ಆ ಕಡೆಯಿಂದನೂ ಅಷ್ಟೇ, ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ನೋಡ್ಕೋಬೇಕು. ನೋಡಿ ಎಲ್ಲ ದೊಡ್ಡ ದೊಡ್ಡ ಹಂಪ್ಸ್ ಹಾಕಿಟ್ಟಿದ್ದಾರೆ. ಇಲ್ಲ ಅಂದರೆ ಸೀದಾ ಹೊಂಟೋಗುತ್ತೆ ಗಾಡಿಗಳ ಕೆಳಕ್ಕೆ. ರೋಡೇ ಖರಾಬಾಗಿದೆ ಇದು. ರೋಡ್ ಖರಾಬಾಗಿರಲಿ, ಈ ರೋಡ್ ಮಾಡಿದವ್ರಿಗೆ ಮೆಚ್ಚಲೇಬೇಕು ಅವ್ರನ್ನ. ಇಂಥ ಜಾಗದಲ್ಲೂ ರೋಡ್ ಮಾಡ್ತಾರಲ್ಲ.
ಸೊ ಸ್ನೇಹಿತರೆ, ಇನ್ನೂ 27 ಏರ್ ಪಿನ್ ಬೆಂಡ್ಸ್ ಇದೆ. ಗಾಡಿಗಳೇ ಯಾವುದು ಜಾಸ್ತಿ ಕಾಣಿಸ್ತಾನೇ ಇಲ್ಲ ಈ ಕಡೆಯಿಂದ ಹೋಗೋದು. ಸುಮಾರು ಜನ ಈ ರೂಟಲ್ಲಿ ಬರೋದಿಲ್ಲ, ಡೇಂಜರು, ಚಿಕ್ಕದು ರೂಟು, ಹಂಗೆ ಹಿಂಗೆ ಅಂತ. ಇದು ಚೆಕ್ ಪೋಸ್ಟು. ಆ ಕಡೆಯಿಂದ ಬರ್ಬೇಕಾದ್ರೆ ಹಿಡಿದ್ಬಿಡ್ತಾರೆ ಇಲ್ಲಿ. ಅಲ್ಲಿ ಫಸ್ಟ್ ಒಂದು ಚೆಕ್ ಪೋಸ್ಟ್ ಇದೆ, ಅದರಲ್ಲಿ ತಪ್ಪಿಸ್ಕೊಂಡು ಏನಾದ್ರು TN43 ಗಾಡಿಗಳು ಬಿಟ್ಟು ಬೇರೆ ಗಾಡಿಗಳು ಈ ರೂಟಲ್ಲಿ ಬಂದರೆ ಇಲ್ಲಿ ಇವ್ರು ಹಿಡಿದ್ಬಿಡ್ತಾರೆ. ಇಲ್ಲೊಂದು ಫಾಲ್ಸ್ ಇದೆ ಈ ಕಡೆ, ಕಲಾಟಿ ಫಾಲ್ಸ್ ಅಂತ. ಅದು ಚೆನ್ನಾಗಿದೆ. ಈ ಚಳಿಲೆಲ್ಲ ಯಾವೊಂದು ಫಾಲ್ಸಲ್ಲಿ ಆಟ ಆಡ್ತಾನೆ. ಇನ್ನೂ 15 ಏರ್ ಪಿನ್ ಬೆಂಡ್ಸ್ ಇದೆ. ಏನು ಆಲ್ಮೋಸ್ಟ್ ಊಟಿ ಬಂತು. ಊಟಿಗೆ ಬೇಜಾನ್ ಹೆಸರಿದೆ ಸ್ನೇಹಿತರೆ. ಊಟಿ, ಉದಗಮಂಡಲಮ್, ಒಟಗಮನ್ ಅಂತ, ಇನ್ನೊಂದು ನೀಲಗಿರೀಸ್ ಅಂತ 4 ಹೆಸರಿದೆ ಊಟಿಗೆ. ಹೆಂಗೆ ಒಂದೇ ಊರಿಗೆ 4 ಹೆಸರು ಕೊಟ್ಟರೆ. ಸೊ ನೋಡಿ ಸ್ನೇಹಿತರಲ್ಲಿ ರೈಟ್ ಸೈಡು ಬಂಡೆ ಹೆಂಗಿದೆ, ಅದ್ರ ಮೇಲೆಲ್ಲ ಹೋದರೆ ಒಳ್ಳೆ ಫೋಟೋ ಎಲ್ಲ ತೆಗಿಬೋದಲ್ವೇನೋ. ನೋಡು, ಸೆಕೆಂಡ್ ಗೇರಲ್ಲಿ ಹತ್ತುತ್ತಾ ಇಲ್ಲ ನಿನ್ನ ಕೂರಿಸ್ಕೊಂಡು. ಸೊ ಸ್ನೇಹಿತರೆ, ಇನ್ನೇನು ಊಟಿ ಎಂಟ್ರಿ ಆಗ್ತೀವಿ. ಇನ್ನೊಂದು 5-6 ಏರ್ ಪಿನ್ ಬೆಂಡ್ ಇರಬೇಕು ಅಷ್ಟೇ. ಆಮೇಲೆ ಅಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ. ನೋಡಲ್ಲಿ ಹೆಂಗೆ ಕಾಣಿಸುತ್ತೆ. ಇಳಿಯಿಲ್ಲ ಒಂದು ನಿಮಿಷ. ಸೊ ಸ್ನೇಹಿತರೆ ನೋಡಿ ವ್ಯೂ ಹೆಂಗಿದೆ ಅಂತ. ಸಖತ್ತಾಗಿದೆ ವ್ಯೂ. ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ನೋಡಿ. ಇದೆಲ್ಲ ಕ್ಯಾರೆಟ್ ಗಿಡಗಳು. ಸಖತ್ತಾಗಿದೆ ವ್ಯೂ ಮಾತ್ರ. ಜಾಸ್ತಿ ಸ್ನೇಹಿತರೆ, ಇನ್ನೊಂದು 3 ಏರ್ ಪಿನ್ ಬೆಂಡ್ ಇದೆ. ಇನ್ನೇನು ಆಲ್ಮೋಸ್ಟ್ ಊಟಿ ಎಂಟ್ರಿ ಆದ ಇನ್ನೇನು ಸಿಟಿ ಸಿಗುತ್ತೆ. ಇಲ್ಲೇನಿಲ್ಲ, ನಮ್ಮ ಫ್ರೆಂಡ್ನ ಒಂಚೂರು ಮಾತಾಡ್ಸ್ಕೊಂಡು ನೆಕ್ಸ್ಟು ಪಾಲಕ್ಕಾಡ್ಗೆ ಹೋಗ್ಬೇಕು, ಕೇರಳಗೆ. ಸೊ ಸ್ನೇಹಿತರೆ, ಇನ್ನೇನು ಚೆಕ್ ಪೋಸ್ಟ್ ಸಿಕ್ತು. ಇದೇ ಫಸ್ಟ್ ಚೆಕ್ ಪೋಸ್ಟ್ ಆ್ಯಕ್ಚುಲಿ. ಆ ಕಡೆಯಿಂದ ನಾವು ಬರಬೇಕಾದ್ರೆ ಇಲ್ಲೇ ಫಸ್ಟು ನಮ್ಮನ್ನು ಹಿಡಿದು ನಿಲ್ಲಿಸ್ತಾರೆ, ರಿಟರ್ನ್ ಬಿಡೋದಿಲ್ಲ. ಅಕಸ್ಮಾತ್ ಇಲ್ಲಿ ತಪ್ಪಿಸ್ಕೊಂಡು ಹೋದ್ರೂ ಅಲ್ಲಿ ಮುಂದೆ ಹಿಡಿದ್ಬಿಡ್ತಾರೆ. ಅಲ್ಲಿ ಮುಂದೆ ಹಿಡಿದು ವಾಪಸ್ಸೆಲ್ಲ ಕಳಿಸೋದಿಲ್ಲ. ಇವರೇ ಬಿಟ್ಟಿದ್ದಾರೆ, ನಾವ್ಯಾಕೆ ತಡಿಬೇಕು ಅಂತ ಅವರು ಹಿಡಿದು ನಿಲ್ಲಿಸ್ತಾರೆ, ದುಡ್ಡು ಗಿಡ್ಡು ಇಸ್ಕೊಂಡು ಬಿಟ್ಬಿಡ್ತಾರೆ. ನೋಡಿ, ಇದೇ ಫಸ್ಟ್ ಚೆಕ್ ಪೋಸ್ಟು. ಎಲ್ಲ ಪೊಲೀಸ್ ನಿಂತ್ಬಿಟ್ಟಿರ್ತಾರೆ, ಈ ರೂಟಲ್ಲಿ ಬಿಡೋದಿಲ್ಲ ಅಂತ. ಆದರೆ ಎಲ್ಲಾದರೂ ಬೇರೆ ರೂಟ್ ಕಂಡುಹಿಡಬೇಕು ತಪ್ಪಿಸ್ಕೊಂಡು ಹೋಗೋದಕ್ಕೆ. ಸೊ ನೀಲಗಿರೀಸ್ ಊಟಿ ಎಂಟ್ರಿ ಆಯಿತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.